ಯಾವುದೋ ಪುಸ್ತಕದಲ್ಲಿ ಓದಿದ್ದಲ್ಲ. ಮತ್ತೆ ಕೃತಜ್ಞತೆ ಹೇಳುವಾಗ ಇನ್ನೊಂದು ಹೇಳ್ಬೇಕು, ನಮ್ಮ ಎಸ್ ಸಿ ಅವ್ರು ಹೇಳಿದ್ರಲ್ಲ, ನಾನು ತುಂಬ ಓದ್ತೀನಿ ಅಂತ. ಅದು ಅಕ್ಷರಶಃ ನಿಜ. ನನಗೆ ಅಕ್ಷರ ಬಂದಾಗಿಂದಲೂ ನಾನು ಓದ್ತೀನಿ. ಗೋಪಾಲ ಕನ್ನಡ ಸಾಹಿತ್ಯದ ಎಲ್ಲ ಕೃತಿಗಳನ್ನ ನಾನು ಓದಿದ್ದೀನಿ. ಅತ್ಯಂತ ಗರ್ವ ನನಗೆ, ಯಾವುದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ನನಗೆ ಅತ್ಯಂತ ಗರ್ವ ಇದೆ. ಯಾಕೆಂದ್ರೆ ನಾನು ತುಂಬಾ ಜನ ಕೇಳ್ತೀನಿ, ಯಾರು ನನ್ನಷ್ಟು ಅರ್ಹಿಯರಾಗಿ ಕಾದಂಬರಿಗಳನ್ನ ಓದಕ್ಕೆ ಶುರು ಮಾಡಿಲ್ಲ, ಯಾರು ನನ್ನಷ್ಟು ಅರ್ಹಿಯಾಗಿ ಕವನಗಳನ್ನ ಓದಕ್ಕೆ ಶುರು ಮಾಡಿಲ್ಲ, ವಿಮರ್ಶೆಗಳನ್ನ ಓದಕ್ಕೆ ಶುರು ಮಾಡಿಲ್ಲ. ನಾನು PUC ಬರುವಾಗ ನಾನು ವಿಮರ್ಶಾ ಲೇಖನಗಳನ್ನ ಓದ್ತಾ ಇದ್ದೆ. ಆ ಎಲ್ಲ ಓದು ನನಗೆ ಅತ್ಯಂತ ಚೈತನ್ಯ ನೀಡಿದೆ, ಒಂದು ಜೀವ ನೀಡಿದೆ, ಜೀವಂತಿಕೆಯನ್ನು ನೀಡಿದೆ. ಯಾವುದೇ ಒಂದು ಸನ್ನಿವೇಶವನ್ನ, ಯಾವುದೇ ಒಂದು ವ್ಯಕ್ತಿಗಳನ್ನ ವಿಶೇಷವಾಗಿ ನೋಡುವಂತಹ ಶಕ್ತಿ ಬಂದಿರೋದು ನನ್ನ ಓದಿನಿಂದ. ನನ್ನ ಕನ್ನಡ ಸಾಹಿತ್ಯದ ಓದು ನನಗೆ ಇದೆಲ್ಲವನ್ನು ಕೊಟ್ಟಿದೆ. ನಾನು ಇವಾಗ ಏನು ನಿಮ್ಮ ಮುಂದೆ ನಿಂತಿದ್ದೀನಿ, ಅದಕ್ಕೆಲ್ಲ ಕಾರಣ ನನ್ನ ಕನ್ನಡ ಸಾಹಿತ್ಯದ ಓದು. ಹಾಗಾಗಿ ಆ ಸಾಹಿತ್ಯ ಲೋಕದ ಎಲ್ಲ ದಿಗ್ಗಜರಿಗೂ ನಾನು ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೀನಿ. ಯಾಕೆಂದ್ರೆ ಅದು ಇಲ್ಲದ ಜಾತಿಗೆ ವ್ಯಕ್ತಿತ್ವನೇ ಇಲ್ಲ. ಕನ್ನಡ ಸಾಹಿತ್ಯ ಇಲ್ಲದ ನನ್ನನ್ನು ಊಹಿಸ್ಕೊಳ್ಳಕ್ಕೂ ಕೂಡ ಸಾಧ್ಯನೇ ಇಲ್ಲ. ಅವರೆಲ್ಲರೂ ಕೂಡ ನನ್ನ ಗುರುಗಳೇ, ಪ್ರತ್ಯಕ್ಷ ಪರೋಕ್ಷ ಗುರುಗಳು. ಅಕ್ಷರ ನನಗೆ ಕ್ಲಾಸ್ ರೂಮಲ್ಲಿ ಎಷ್ಟು ಕಲಿಸಿದ ಗುರುಗಳಿದ್ದಾರೋ, ನಾನು ಓದಿದ ಕೃತಿಕಾರರು ಕೂಡ ನನ್ನ ಗುರುಗಳೇ ಆಗಿರ್ತಾರೆ. ಅವರೆಲ್ಲರ ಪ್ರಭಾವ ನನ್ನ ಮೇಲಿದೆ. ನೀವು ನನ್ನ ಏನೋ ನೋಡಿದ್ರೆ ಪಾಸಿಟಿವ್ ಆಗಿ ನೋಡಿದ್ರೆ ಅವರೆಲ್ಲರ ಪ್ರಭಾವ ಇದೆ, ನೆಗೆಟಿವ್ ಆಗಿ ನೋಡಿದ್ರೆ ಅದು ನನ್ನ ವೈಯಕ್ತಿಕ ದೋಷ. ಪಾಸಿಟಿವ್ ಆಗಿರೋದೆಲ್ಲ ಕೂಡ ಅವರಿಂದ ಬಂದಂಥದ್ದು. ಹಾಗಾಗಿ ಆ ಎಲ್ಲ ಕೃತಿಕಾರರಿಗೂ ನಾನು ಕೃತಜ್ಞತೆಗಳನ್ನು ನನ್ನ ಹೃದಯಪೂರ್ವಕವಾಗಿ ಹೇಳ್ತೀನಿ. ಮುಂದುವರೆದು ಕ್ಷಮೆ ಅಂತಂದ್ರೆ, ಕೆಲಸ ಮಾಡುವಾಗ ಮತ್ತೆ ಪ್ರತಿದಿನ ನಾವು ಬೆಳಗ್ಗೆಯಿಂದ ಸಂಜೆ ಆಗುವಾಗ ಯಾರಿಗಾದ್ರೂ ನೋವು ಮಾಡೇ ಇರ್ತೀವಿ. ಅದು ಸಹಜೀವಿಗಳಿಗಾಗ್ಬೋದು, ಅಥವಾ ಸಹೋದ್ಯೋಗಿಗಳಿಗಾಗ್ಬೋದು, ಅಥವಾ ಮತ್ತೊಬ್ಬರಿಗಾಗ್ಬೋದು. ಸಹಜವೇ ಸಹಜ. ಯಾರಿಗೂ ನೋವು ಆಗದಂಗೆ ಇರಕ್ಕೆ ಶಿಲೆಯಿಂದ ಮಾತ್ರ ಸಾಧ್ಯ. ಮನುಷ್ಯರು ಅಂದಮೇಲೆ ಎಲ್ಲರೂ ಮತ್ತೊಬ್ಬರಿಗೆ ಮಾಡಕ್ಕೆ ಬೇಕು, ಇಲ್ಲ ಅನ್ನೋದು ಆಗಂಗಿಲ್ಲ, ಪ್ರಕೃತಿ ನಿಯಮ. ಆ ಥರ ಏನಾದರೂ ನಾನು ನಿಮಗೆ ಯಾರಿಗಾದ್ರೂ ಹರ್ಟ್ ಮಾಡಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಖಂಡಿತ ಅದನ್ನ ಲವಲೇಶವನ್ನು ಇಟ್ಕೊಳ್ಬೇಡಿ. ನಿಮ್ಮ ಬಗ್ಗೆ ಯಾರ ಬಗ್ಗೆನೂ ಕೂಡ ನನಗೆ ಯಾವೊಂದು ಏನು ಅಣು ಮಾತ್ರದ ಕೈ ಅಥವಾ ಕ್ಲೀಶೆಯ ಭಾವನೆ ಇಲ್ಲ. ನೀವೆಲ್ಲರೂ ಕೂಡ ನನ್ನ ಜೊತೆಗೆ ನಿಂತಿದ್ದೀರಿ. ನಿಮ್ಮೆಲ್ಲರ ಮುಖವಾಣಿಯಾಗಿ ನಾನು 2 ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಎಲ್ಲಿ ಸಿಕ್ಕರೂ ಕೂಡ ಬಾಗಲಕೋಟೆಗೆ ಅಥವಾ ಬಾಗಲಕೋಟೆ ಜನರಿಗೆ, ನನ್ನ ಸಹೋದ್ಯೋಗಿಗಳಿಗೆ ವಿಶೇಷವಾದ ಜಾಗ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ. ನಾವು ಎಲ್ಲಿ ಸಿಕ್ಕರೂ ಕೂಡ ಮುಕ್ತವಾಗಿ ಮಾತನಾಡೋಣ, ಎಲ್ಲರೂ ಕೂಡ ಅಭಿವೃದ್ಧಿ ಹೊಂದೋಣ. ಇವತ್ತಿಗಿಂತ ನಾಳೆ ಇಂಪ್ರೂವೈಸೇಷನ್ ಅಂದ್ರೆ ಅದು ಬದುಕು. ಆ ಅಭಿವೃದ್ಧಿ ನಮ್ದು ಆಗಬೇಕು. ಅದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. ಇಲ್ಲ ನಾಳೆ ಇಂಪ್ರೂವ್ ಆಗುತ್ತೆ ಆಗುತ್ತಾ? ಆಗಲ್ಲ. ನಾವು ಕೆಲಸ ಮಾಡಬೇಕು. ನಾಳೆ ಮಳೆ ಬರುತ್ತೆ ಅಂತ ಬರಲ್ಲ. ಮಳೆ ಬರಬೇಕು ಅಂತಂದ್ರೆ ನಾವು ಏನ್ ಮಾಡಬೇಕು? ನಮ್ಮ ಅರಣ್ಯ ಇಲಾಖೆಯನ್ನು ಕೇಳಬೇಕು. ಒಂದಿನಕ್ಕೆ ಆಗಲ್ಲ. ಗಿಡ ಬೆಳೆಸ್ಬೇಕು. ನಮ್ಗೆ ಅಷ್ಟು ಸಾಧ್ಯ ಇರಂಗಿಲ್ಲ. ಬರುತ್ತೆ ಆಗಲ್ಲ. ಬದುಕು ಅಷ್ಟೇ. ನಾವು ಏನ್ ಮಾಡ್ತೀವಿ, ನಾವು ಏನ್ ನಡೀತೀವಿ ಅದು ಆಗತ್ತೆ. ಆಗುವಂತಹ ಭರವಸೆ ನಮ್ಮಲ್ಲಿ ಇರಬೇಕು. ಆ ಭರವಸೆಗೆ ಪೂರಕವಾಗಿ ನಾವು ಪ್ರತಿ ಕ್ಷಣ ಸಿದ್ಧತೆಯನ್ನ ನಡೆಸಬೇಕು, ಕೆಲಸ ಮಾಡ್ತಾ ಇರಬೇಕು. ಆಗ ನೀವು ಏನ್ ಅನ್ಕೊಂಡಿರ್ತೀವಿ ಅದು ನಿಮ್ಮ ಮನೆ ಭಾಗಕ್ಕೆ ನಿಮ್ಗೆ ಗೊತ್ತೇ ಇರೋದಂಗೆ ಬಂದು ಮಾತಾಡ್ಸುತ್ತೆ, ನಿಮ್ಮ ಅನುಭವಕ್ಕೆ ಬರುತ್ತೆ. ನಾವು ಅನುಭವಕ್ಕೆ ಬರ್ತೇನೆ, ಅಯ್ಯೋ ಅವ್ರು ಇರ್ತಾರೆ, ಮಾತಾಡ್ತಾರೆ, ಅದಾಗ್ಬಿಡುತ್ತಾ, ಅದು ಹೋಗ್ಬಿಡುತ್ತಾ, ಇಂಥದ್ದು ಎಷ್ಟು ಕೇಳಿದೀವಿ. ಆಗಲ್ಲ. ಕೇಳಿದ್ರೆ ಆಗಲ್ಲ, ಮಾಡಿದ್ರೆ ಆಗಲ್ಲ. ಇಂಥ 100 ಭಾಷಣ ಕೇಳಿದ್ರು ಆಗಲ್ಲ. ನಾವು ಮಾಡಿದ್ರೆ ಅದಾಗತ್ತೆ. ಬದಲಾವಣೆ ಸಣ್ಣ ಸಣ್ಣ ಧನಾತ್ಮಕ ಬದಲಾವಣೆಗಳಿಂದ ಬದುಕು ಖಂಡಿತ ಬದಲಾಗುತ್ತೆ. ಬದುಕು ಬದಲಿಸಬಹುದು. ನಾವು ಎಲ್ಲಿ ಹುಟ್ಟಿದೀವಿ ಅದನ್ನು ಬದಲಾಯಿಸಕ್ಕಾಗೋದಿಲ್ಲ. ಆದ್ರೆ ನಾವು ಹೆಂಗಿರ್ಬೋದು ಅನ್ನೋದನ್ನ ಬದಲಾಯಿಸೋದು ನಮ್ಮ ಕಡೆನೇ ಇರ್ತದೆ. ನಾವು ಬದಲಾಯಿಸಬಹುದು. ಆ ನಿಟ್ಟಿನಲ್ಲಿ ಯಾರಿಗೇ ಆದ್ರೂ ಕೂಡ ನನ್ನ ಕಡೆಯಿಂದ ಕಿಂಚಿತ್ತಾದ್ರೂ ಇದು ಆಗಿದೆ, ಯಾವುದೇ ಸಂದರ್ಭದಲ್ಲಿ ನಾನು ಏನೇ ರೈಟಿಂಗ್ ಆಗಲಿ ಅಥವಾ ಓರಲಿ ಆಗಲಿ ನಾನು ಮಾತಾಡುತ್ತೀನಿ ಅಂದ್ರೆ ಆ ಒಂದು ಕಡತ ಮತ್ತೆ ಆ ಬೈಲಿಗೆ ಸಂಬಂಧಪಟ್ಟಿದ್ದೆ ಹೊರತು ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ನನಗೆ ಇಲ್ಲ. ಬಟ್ ನನಗೆ ತುಂಬಾ ಇದಿದೆ. ವೈರು ಕಡತ ಅಟ್ಲೀಸ್ಟ್ SP ಅವರು 40-70% ಆಗಿ ಅದಕ್ಕೆ ಯೋಗ್ಯತೆ ಇರಬೇಕು. ಒಬ್ರು DC ಸೈನ್ ಮಾಡುವಾಗ SDC ಸೈನ್ ಮಾಡೋದು. SDC ಅಷ್ಟೇ ಬೆಲೆ ಇದೆ. DC ನಾನು ನಮ್ಮ ಆಫೀಸಲ್ಲಿ ಯಾವಾಗಲೂ ಹೇಳ್ತಿದ್ದೆ, SDC ನೀವು ಮಾಡೋದು DC ಪರವಾಗಿ ಅದನ್ನೇ ನಾನು ಸೈನ್ ಮಾಡೋದು. ಅಂದ್ರೆ ಅವರು DCನೇ ಅಲ್ವ. ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಒಂದೊಂದು ಪ್ಯಾರಾಮೀಟರ್ ಹಾಕಿ ಒಂದೊಂದು ಜನ ಕೂರಿಸಿದ್ದೀವಿ. ಆದರೆ ಸಮಷ್ಟಿಯಾದ ಒಂದು ಪ್ರಯತ್ನದಿಂದ ಮಾತ್ರ ನಾವು ಉತ್ತಮವಾದ ಬದಲಾವಣೆಯನ್ನು ಮಾಡಕ್ಕೆ ಸಾಧ್ಯ.
ಮಕ್ಕಳಿಗೆ ಇವೆಲ್ಲರಿಗೂ ಕೂಡ ನಿಮ್ಮೊಡನೆ ಕಳೆದ 2 ವರ್ಷಗಳನ್ನ ನಾನು ಅತ್ಯಂತ ಜತನದಿಂದ ನನ್ನ ಹಿರಿಯರಿಗೆ ಇಟ್ಕೊಂಡಿರ್ತೀನಿ. ಅದು ಯಾವತ್ತೂ ನನ್ನ ಕೊನೆಯ ಬದುಕಿನವರೆಗೂ ಕೂಡ ಚೆರಿಶ್ ಮಾಡುತ್ತೆ. ನೀವು ಕೂಡ ಅಂಥದೇ ಒಂದು ಒಳ್ಳೆಯ ಏನು ವೈಬ್ರೇಷನ್ ಇದೆ, ಅದನ್ನು ಮಾತ್ರ ನನ್ನ ಕಡೆಯಿಂದ ತಗೊಳ್ಳಿ. ಏನಾದರೂ ಲೋಪದೋಷ ಆಗಿದ್ರೆ ಖಂಡಿತ ಅದನ್ನ ದೊಡ್ಡ ಮನಸ್ಸಿಂದ ಕ್ಷಮಿಸಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ಈ ನೆಲಕ್ಕೆ ನಾನು ಅತ್ಯಂತ ಚಿರ ಕೃತಜ್ಞರಾಗಿರ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.